ಜಂಟಿಯಾಗಿ ಮಾಡಿದರೆ ಭಾಳ ಸಂತೋಷ. ಅವ್ರು ಕೂಡಿರಲಿ, ಅದು ನಮ್ಮ ರೈತರಿಗೆ ಒಂದು ಮಾರ್ಕೆಟ್ ಮಾಡೋದು ಭಾಳ ಮಹತ್ವದ. ಅದಾದ ದಿಸೆಯಲ್ಲಿ ಅವರು ಚಿಂತನೆ ಮಾಡಿದ್ರೆ ಭಾಳ ಯೋಗ್ಯ. ಯಾಕಂತಂದ್ರೆ ಕೇವಲ ಇಲ್ಲಿವರೆಗೆ ಏನದಪ್ಪ ಅಂದರೆ ಇಲ್ಲಿವರೆಗೆ ಬಂದ ರಾಜಕಾರಣಿಗಳಾಗಿರ್ಬೋದು, ನಮ್ಮ ರಾಜ್ಯದ ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಮತ್ತೊಂದಿರಲಿ ಮಗದೊಂದಿರಲಿ, ಅವರೆಲ್ಲ ವ್ಯಾಪಾರಿಗಳ ಪರವಾದಂಥ ಅದನ್ನು ಒಂದು ವ್ಯವಸ್ಥೆ ಮಾಡೋದು ಬಂದಂಥವ್ರು ಇದ್ದಾರೆ. ಹೀಗಾಗಿ ಅವರು ಗೋಡೌನ್ ಮಾಡಿಕೊಡೋದಾಗಲಿ, ಎ ಪಿ ಎಮ್ ಸಿ ಓಪನ್ ಮಾರ್ಕೆಟ್ ಅಂತ ಹೇಳ್ತಾರೆ ಬಾಯಿಯೊಳಗೆ. ಓಪನ್ ಮಾರ್ಕೆಟಪ್ಪ ಅಂತಂದ್ರೆ ಮಾರ್ಕೆಟ್ ಅವ್ರು ಏನು ಮಾಡೋರು, ಯಾರು ಮಾರ್ಕೆಟ್ ಇಲ್ಲಿ ವ್ಯಾಪಾರಿಗಳು ಮಾಡೋರು. ಮಾರ್ಕೆಟ್ದಾಗ ಏಕ್ದಮ್ ಒಮ್ಮೆಗೆಲ್ಲ ಅವಾಗ ಆಗಿಬಿಡ್ತು. ಈ ಗೋಂಜಾಳಪ್ಪ ಒಂದೇ ಪ್ರಮಾಣದಲ್ಲಿ ಬಂದ ಕೂಡಲೇ ಈ ಗೋಂಜಾಳ ರೇಟ್ ಡೌನ್ ಆಗುವಂಥದ್ದು 1400 600 ಕೊಟ್ಟು ತೊಗೊಳ್ಲಿಕ್ಕೆ. ಅದಕ್ಕೇನೋ ನಮ್ಮ ಒಂದು ಇವರು ಎಚ್ ಕೆ ಪಾಟೀಲರು ಒಂದೇನೋ ಸೊಲ್ಯೂಷನ್ ಕೊಟ್ಟು, ಇಲ್ಲ ನಾವೊಂದು ಒಬ್ಬೊಬ್ಬರಿಂದ ಒಂದು 5 ಕ್ವಿಂಟಲ್ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೈತರ ಗೋಂಜಾಳನ್ನು. ಅದು ತೊಗೊಂಡು ಸಮಸ್ಯೆ ಬಗ್ಗೆ ಹೇಳ್ತೀವಿ ಅನ್ನೋ ಒಂದು ಪ್ರಶ್ನೆ. ಅದು 2400 ರೂಪಾಯಿ ಅದು ನೋಡ್ತಾ ಇದ್ವಿ. ಅಂತೆಲ್ಲ ಆಗಲಾರದು ತಪ್ಪಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ರೈತಗೆ ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸೋದು ಭಾಳ ಅವಶ್ಯಕ. ನೀಡಿ ಎಲ್ಲ ಬೆಳೆಗಳಿಗೆ ಬೇಕಾದಂಥದ್ದು. ಆ ದಿಸೆಯಲ್ಲೇ ನಮ್ಮ ಜಾರಕಿಹೊಳಿ ಸಹೋದರರು ಜೊತೆಗೆ ನಮ್ಮ ಕತ್ತಿ ಬ್ರದರ್ಸ್ ಆ್ಯಂಡ್ ಸನ್ಸ್ ಅವರು ವಿಚಾರ ಮಾಡಿ ಬೆಳಗಾವಿ ಜಿಲ್ಲೆಯಿಂದ ಹೊಸ ಮನ್ವಂತರ ಸ್ಟಾರ್ಟ್ ಮಾಡಿದ್ರೆ ಭಾಳ ಯೋಗ್ಯ ಆಗ್ತದೆ. ಯಾಕಂದ್ರೆ ರೈತರ ಸಂಕಟ ನೋವು ನಲಿವು ಹೆಚ್ಚುಗಳು ನಮ್ಮ ಕತ್ತಿಯವರಂತೆ ಭಾಳ ತಿಳ್ಕೊಂಡಿದ್ದಾರೆ. ಅವ್ರ ಭಾಷೆ ನೋಡಿದಾಗ, ಅವ್ರು ಮಾತಾಡೋದು ನೋಡಿದಾಗ, ಆ ಮಾತಿನ ಬಗ್ಗೆ ರೈತರ ಬಗ್ಗೆ ಇದ್ದಂಥ ಕಳಕಳಿ ಅಂತ ನಾವು ತಿಳ್ಕೊಂಡಿವಿ. ಅದನ್ನು